ಚಿಕ್ಕಬಳ್ಳಾಪುರ ನಗರದ ಭಾರತಿ ವಿದ್ಯಾಸಂಸ್ಥೆ ಆವರಣದಲ್ಲಿ ಕನ್ನಡ ಸೇನೆ ಜಿಲ್ಲಾ ಘಟಕದಿಂದ ಏರ್ಪಡಿಸಿದ್ದ ರಾಜ್ಯೋತ್ಸವ ಉದ್ಘಾಟಿಸಿ ಮಾತನಾಡಿದ ಕನ್ನಡ ಸೇನೆ ರಾಜ್ಯಾಧ್ಯಕ್ಷ ಕೆಆರ್ ಕುಮಾರ್, ಸರ್ಕಾರಿ ಶಾಲೆಗಳಲ್ಲಿ ಓದಿ ಉನ್ನತ ವ್ಯಾಸಂಗ ಪಡೆದು ಉನ್ನತ ಹುದ್ದೆಗಳನ್ನು ಪಡೆದಿರುವಲ್ಲಿ ಹೆಚ್ಚಿನ ಸಂಖ್ಯೆಯವರು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳೇ ಆಗಿರುವುದು ಹೆಮ್ಮೆಯ ಸಂಗತಿ. ಇದನ್ನು ಮನಗಂಡು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಬೇಕಾಗಿರುವ ಮೂಲ ಸೌಕರ್ಯಗಳನ್ನು ಒದಗಿಸಲು ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಗಳು ಮುಂದಾಗಿರುವುದು ಸಾಮಾಜಿಕ ಜವಾಬ್ದಾರಿಯಾಗಿದೆ ಎಂದರು. ಏನು ಉಚಿತವಾಗಿ ಇಲ್ಲಿ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ, ಇಡೀ ರಾಜ್ಯಕ್ಕೆ ಮತ್ತು ಜಿಲ್ಲೆಗೆ ಒಂದು ಮಾದರಿ ಆಗಿರುವಂತಹ ಒಂದು ಸಂಸ್ಥೆ. ಇಲ್ಲಿ ಹಲವಾರು ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡಿ ಉನ್ನತ ಮಟ್ಟಕ್ಕೆ ಹೋಗಿರುವಂಥದ್ದನ್ನ ಇಲ್ಲಿನ ಉಪಾಧ್ಯಾಯರು ನಮ್ಗೆ ಹೇಳಿದ್ದಾರೆ, ಮುಖ್ಯಸ್ಥರು. ತುಂಬ ಇಂಥ ಶಾಲೆಗಳಲ್ಲಿ ರಾಜ್ಯದಲ್ಲಿ ಹಲವಾರು ಜನ ಉನ್ನತ ವಿದ್ಯಾಭ್ಯಾಸವನ್ನು ಮಾಡಿ ತುಂಬ ಮೇಲ್ಭಕ್ತಿ ಆಗ್ತಂಥವರು ತುಂಬ ಜನ ಈ ರಾಜ್ಯಕ್ಕೆ, ದೇಶಕ್ಕೆ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಮಕ್ಕಳುಗಳು ಸಹ ಇವತ್ತು ಇಲ್ದಿರ ವಿದ್ಯಾರ್ಥಿ ಮಕ್ಕಳುಗಳು ಇವತ್ತೇನು ಈ ಕನ್ನಡ ಸೇನೆ ಜಿಲ್ಲಾ ಘಟಕ ನಿಮಗೆ ಬ್ಯಾಗ್ ಮತ್ತು ಪುಸ್ತಕಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ತೆಗೆದುಕೊಂಡು ಒಳ್ಳೆ ಉತ್ತಮವಾದ ವಿದ್ಯಾಭ್ಯಾಸವನ್ನು ಮಾಡೋದ್ರ ಮೂಲಕ, ತಮ್ಮ ವಿದ್ಯಾಭ್ಯಾಸದ ಮೂಲಕ ಮೇಲ್ಪಂಕ್ತಿ ಮೇಲಕ್ಕೆ ಹೋಗೋದ್ರ ಜೊತೆಗೆ ರಾಜ್ಯಕ್ಕೆ ಮತ್ತು ದೇಶಕ್ಕೆ ನಿಮ್ಮ ಸೇವೆ ಅವಶ್ಯಕತೆ ಇರುತ್ತೆ. ಕನ್ನಡ ಸೇನೆ ಜಿಲ್ಲಾ ಘಟಕ ಭಾರತಿ ಶಾಲೆಯ ವಿದ್ಯಾರ್ಥಿಗಳಿಗೆ ಬ್ಯಾಗ್ ವಿತರಣೆ ಮಾಡಿದರು. ವಿದ್ಯಾರ್ಥಿಗಳು ಶಿಕ್ಷಣ ಪಡೆದು ಉದ್ಯೋಗಕ್ಕೆ ಸೇರಿದ ಸಂದರ್ಭದಲ್ಲಿ ಸಮಾಜಕ್ಕೆ, ದೇಶಕ್ಕೆ ಉತ್ತಮ ಕೊಡುಗೆ ನೀಡುವ ಜವಾಬ್ದಾರಿ ನಾಗರಿಕರಾಗಬೇಕು. ಆಗ ಮಾತ್ರ ದಾನಕ್ಕೆ ಅರ್ಥವಿರುತ್ತದೆ ಎಂದರು. ವಕೀಲ ಕೆಎಂ ಮುನೇಗೌಡ ಮಾತನಾಡಿ, ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಓದುವ ಮಕ್ಕಳು ಬಡತನದ ಹಿನ್ನೆಲೆಯಲ್ಲಿ ಬಂದ ಮಕ್ಕಳೇ ಆಗಿದ್ದಾರೆ. ತಂದೆ ತಾಯಿಗಳ ಕಷ್ಟ ಅರಿತು ಗುರುಗಳ ಮಾರ್ಗದರ್ಶನದಲ್ಲಿ ಉತ್ತಮವಾಗಿ ಓದಿ ಭವಿಷ್ಯ ಕಟ್ಟಿಕೊಳ್ಳಬೇಕೆಂದು ಕಿವಿಮಾತು ಹೇಳಿದರು. ಇನ್ನು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಮಾತನಾಡಿ, ಕನ್ನಡ ಸೇನೆ ಜಿಲ್ಲಾ ಘಟಕ ಹಲವು ಕನ್ನಡಪರ ಕಾರ್ಯಕ್ರಮಗಳ ಮೂಲಕ ಜಿಲ್ಲೆಯಲ್ಲಿ ಮನೆ ಮಾತಾಗಿದೆ. ಸಹೋದರ ರವಿಕುಮಾರ್ ಮಕ್ಕಳಿಗೆ ಬ್ಯಾಗ್ ವಿತರಿಸಿರುವುದು ಶ್ಲಾಘನೀಯ. ಭಾರತಿ ವಿದ್ಯಾಸಂಸ್ಥೆ ಸೇವಾ ಮನೋಭಾವವುಳ್ಳ ಶಾಲೆಯಾಗಿದ್ದು, ಇಲ್ಲಿ ಓದುತ್ತಿರುವ ಮಕ್ಕಳು ದೇಶಕ್ಕೆ ಕೊಡುಗೆ ಕೊಡುವ ಮಕ್ಕಳಾಗಬೇಕು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವ ಸರ್ಕಾರಿ ಶಾಲೆಗಳಲ್ಲಿ ಕೊರತೆ ಇದ್ದಲ್ಲಿ ನಮ್ಮ ಗಮನಕ್ಕೆ ತಂದರೆ ನಮ್ಮ ಟ್ರಸ್ಟ್ನಿಂದ ಸಹಾಯ ಮಾಡಲಾಗುವುದೆಂದು ತಿಳಿಸಿದರು. ನಿಜಕ್ಕೂ ಮಕ್ಕಳಿಗೆ ಒಂದು ಸ್ಮರಣೀಯ ಕ್ಷಣ ಇದು. ಭಾರತೀಯ ವಿದ್ಯಾಸಂಸ್ಥೆ ಈ ಒಂದು ಸಂಸ್ಥೆ ನಮ್ಮ ಚಿಕ್ಕಬಳ್ಳಾಪುರದ ಒಂದು ಹೆಮ್ಮೆಯ ಒಂದು ಶಿಕ್ಷಣ ಸಂಸ್ಥೆ. ಅಂತಹ ಈ ಒಂದು ಶಾಲೆಯಲ್ಲಿ ಇವತ್ತು ಕನ್ನಡದ ಹಬ್ಬವನ್ನು ಆಚರಿಸ್ತಾ ಇರೋದು, ಅದರ ಜೊತೆಗೆ ಮಕ್ಕಳಿಗೆ ಶಾಲಾ ಬ್ಯಾಗ್ಗಳನ್ನು ಕೊಡ್ತಾ ಇರೋದು ನಿಜಕ್ಕೂ ಸಂತೋಷದ ವಿಷಯ. ಪ್ರೋಗ್ರಾಮ್ಗೆ ಬೇಗ ಬರಬೇಕಿತ್ತು, ತುಂಬ ತಡ ಆಯಿತು ಕಾರ್ಯಕ್ರಮಗಳ ಒತ್ತಡದಿಂದ. ಅದಕ್ಕಾಗಿ ನಿಮ್ಮನ್ನೆಲ್ಲ ಕ್ಷಮೆ ಕೋರ್ತಾ, ಕನ್ನಡ ತಾಯಿ ಇಡೀ ನನ್ನ ಕರ್ನಾಟಕ ಜನತೆಗೆ, ನನ್ನ ಚಿಕ್ಕಬಳ್ಳಾಪುರ ಜನತೆಗೆ ಮತ್ತು ಈ ನನ್ನ ಮಕ್ಕಳಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ. ಕನ್ನಡ ನಮ್ಮ ಉಸಿರಾಗಿರಲಿ, ಕನ್ನಡ ನಮ್ಮ ಆಸ್ಮಿತೆ ಆಗಿರಲಿ. ಕನ್ನಡ ಸೇನೆ ಜಿಲ್ಲಾ ಘಟಕ ಆಯೋಜಿಸಿದ್ದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಭಾರತಿ ಶಾಲೆಯ 250 ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬ್ಯಾಗ್ ಮತ್ತು ನೋಟ್ ಪುಸ್ತಕಗಳನ್ನು ವಿತರಿಸಿ ಇತರೆ ಸಂಘಗಳಿಗೆ ಮಾದರಿಯಾದರು. ಈ ಸಂದರ್ಭದಲ್ಲಿ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ರವಿಕುಮಾರ್, ಮಾನವ ಹಕ್ಕುಗಳ ಜಿಲ್ಲಾ ಅಧ್ಯಕ್ಷ ಕೃಷ್ಣಪ್ಪ, ಹಿರಿಯ ವಕೀಲ ಉದಯ್ ಕುಮಾರ್, ಶಿಡ್ಲಘಟ್ಟ ತಾಲೂಕು ಕಸಾಪ ಅಧ್ಯಕ್ಷ ಪಟೇಲ್ ನಾರಾಯಣಸ್ವಾಮಿ ಮತ್ತಿತರರು ಹಾಜರಿದ್ದರು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.